ಎಸ್ ಸರ್, ಅವರ ಮಾತುಗಳ ಮೂಲಕ ಕೆಲವು ಗುಟ್ಟುಗಳು ಸಿಕ್ತು ನಿಮ್ಮ ಯಶಸ್ಸಿನ ಬಗ್ಗೆ. ಒಂದು ಫಸ್ಟ್ ಅವ್ರು ಹೇಳಿದ್ದು, ಯು ಪ್ಲಾನ್ ಎವ್ರಿಥಿಂಗ್. ಇವತ್ತೇನೇನು ಕೆಲಸ ಮಾಡಬೇಕು ಎಲ್ಲ ನೋಟ್ಬುಕ್ಕಲ್ಲಿ ಬರೆದಿರ್ತೀರಾ, ಅದನ್ನೆಲ್ಲ ದಿನ ಮಾಡಿ ಮುಗಿಸ್ತೀರಾ ಅಂತ. ಹೌ ಇಂಪಾರ್ಟೆಂಟ್ ಇಸ್ ಪ್ಲಾನಿಂಗ್ ಫಾರ್ ಆಲ್ ದಿಸ್ ಬಿಸ್ನೆಸ್? ಯಂಗ್ಸ್ಟರ್ಸ್ ಎಲ್ಲ ನೋಡ್ತಾ ಇದ್ದಾರೆ ಈ ಕಾರ್ಯಕ್ರಮವನ್ನು. ಅದಕ್ಕೆ ಒಂದು ಈಗ ಶೂಟಿಂಗ್ ಇದೆ ಅಂತ ತರಲಿಲ್ಲ, ಡೈರಿ. ಒಂದು ಡೈರಿ ಇರುತ್ತೆ. ಪ್ಲಾನಿಂಗ್ ಅಂದರೆ ಏನೋ ಕಾನ್ಸ್ಟೆಂಟ್ ಕಾರ್ನಲ್ಲಿ ಹೋಗುವಾಗ ಅಥವಾ ನಿಮ್ಮ ಜೊತೆ ಮಾತಾಡುವಾಗ ಅಥವಾ ರಾತ್ರಿ ಮಲ್ಕೊಂಡಾಗ ಏನೋ ಎಚ್ಚರ ಆದಾಗ ಎದಕ್ಕೋ ಒಂದ್ಸಲ ಏನೋ ನೆನಪಾಗ್ತಾ ಅದನ್ನು ನೋಟ್ ಡೌನ್ ಮಾಡ್ಕೊಂತೀವಿ. ಅದನ್ನೇ ಆ ಕೆಲಸ ಅವತ್ತೇ ಮಾಡುತ್ತೆ. ಕೆಲವು ಕೆಲಸ 8 ದಿವಸ ಆಗುತ್ತೆ, ಕೆಲವು ಕೆಲಸ 6 ತಿಂಗಳಾಗತ್ತೆ, ಕೆಲವಕ್ಕೆ 2 ವರ್ಷ ಆಗುತ್ತೆ, ಕೆಲವಕ್ಕೆ 15 ವರ್ಷ ಆಗುತ್ತೆ, 20 ವರ್ಷನೂ ಆಗುತ್ತೆ ಫಾಲೋ ಅಪ್. ಬಟ್ ಒನ್ಸ್ ವಿ ಮೇಕ್ ಎ ನೋಟ್ ಟು ಡೂ ಇಟ್, ಇಟ್ ವಿಲ್ ನೆವರ್ ಮಿಸ್ ಫ್ರಮ್ ಅವರ್ ಅಜೆಂಡಾ. ಅದನ್ನು ಮಾಡೇ ತೀರುವುದು. ಸೊ ಕೆಲವು ಕೆಲಸಗಳಿಗೆ ವಿಳಂಬ ಆಗುತ್ತೆ. ಏನೋ ಒಂದು ಪ್ಲ್ಯಾನ್ ಬಂತು, ಐಡಿಯಾ ಬಂತು, ಏನೋ ಒಂದು ಇದನ್ನು ಮಾಡಿದ್ರೆ ಹೇಗೆ, ಅದನ್ನು ನಾವು ಇಂಪ್ಲಿಮೆಂಟ್ ಮಾಡೋ ಸಲುವಾಗಿ ವಿ ಡೂ ಲಾಟ್ ಆಫ್ ಹೋಮ್ವರ್ಕ್ ಆನ್ ದ್ಯಾಟ್. ಒಂಥರ ಕಾನ್ಸ್ಟೆಂಟ್ ಆಗಿ ಸ್ಟೆಪ್ ಅಪ್ ಮಾಡಬೇಕು. ಬಟ್ ಫೇಲ್ಯೂರ್ ಇರುತ್ತೆ. ಕಾನ್ಸ್ಟೆಂಟ್ ಫೇಲ್ಯೂರ್ ಆಲ್ಸೋ ಇಸ್ ದೇರ್ ಅಲಾಂಗ್ ವಿತ್ ದ ಸಕ್ಸಸ್. ಮತ್ತೆ ನಿಮ್ಮ ಎಂಪ್ಲಾಯೀಸ್ ನೀವು ನೋಡ್ಕೊಳ್ಳೋ ರೀತಿ, ನಿಮ್ಮ ಜೊತೆ ಇದ್ದವರೆಲ್ಲ ನಿಯರ್ಲಿ ಯೌವನದಲ್ಲಿ ಜಾಯ್ನ್ ಆಗ್ತಾರೆ, 20-25 ವರ್ಷಗಳು ನಿಮ್ಮ ಜೊತೆಗೆ ಇರ್ತಾರೆ. ಆ ಥರ ಕಥೆಗಳು ಬಹಳ ಕೇಳಿದೀವಿ ನಿಮ್ಮ VRL ಅಲ್ಲಿ. ಹೌದು. ಅದ್ರಲ್ಲಿ ಒಬ್ರು ಬಂದಿದ್ದಾರೆ, 700 ರೂಪಾಯಿಗೆ ನಿಮ್ಮ ಸಂಸ್ಥೆಗೆ ಸೇರಿಸಿದವರು, ಅಕೌಂಟೆಂಟ್ ಆಗಿ ಇವತ್ತು ಚೀಫ್ ಆಪರೇಟಿಂಗ್ ಆಫೀಸರ್ ಆಗಿದ್ದಾರೆ. ಉಮೇಶ್ ಅವರೇ ಬರಬೇಕು. ವೆಲ್ಕಮ್ ಉಮೇಶ್ ಅವರೇ. ಜರ್ನಿನ ಬಹಳ ಹತ್ರದಿಂದ ನೋಡಿದೀರಾ ಅನ್ಸುತ್ತೆ ನೀವು. 700 ರೂಪಾಯಿಗೆ ಅಕೌಂಟೆಂಟ್ ಸೇರ್ಕೊಂಡಿರುತ್ತೆ. ಇನಿಷಿಯಲ್ ಸ್ಟೇಜ್, ಬಹಳ ಇನಿಷಿಯಲ್ ಸ್ಟೇಜ್. ನಾನು ಜಾಯ್ನ್ ಆದಾಗ 5 ಗಾಡಿಗಳಿದ್ದು, 13 ಬ್ರಾಂಚ್ ಇದ್ದು. 3 years ವರೆಗೂ ನಾವು ನೌಕರಿ ಮಾಡ್ತೀನಿ ಅನ್ನೋದು ಸಹ ಗ್ಯಾರಂಟಿ ಇರಲಿಲ್ಲ. ಆ ಇದ್ದಂಥ ಕಂಪ್ನಿ ಏಷ್ಯಾದಲ್ಲಿ ಅನ್ನೋದಕ್ಕಿಂತ ಇಂಡಿಯಾದಲ್ಲಂತೂ ನಂಬರ್ 1 ಕಂಪ್ನಿ 100%. ಅದರಲ್ಲಿ ದೇರ್ ಇಸ್ ನೋ ಡೌಟ್. ಸಾರ್ನ ಆ 25 ವರ್ಷದಿಂದ ನೋಡ್ಕೊಂಡ್ ಬಂದಿದ್ರಿ ಹತ್ರದಿಂದ. ವಾಟ್ ಆರ್ ದಿ ಕ್ವಾಲಿಟೀಸ್ ಯು ಅಡ್ಮೈರ್ ಇನ್ ಸರ್? ಸಿ ಮೇಜರ್ ಅಂತ ಹೇಳಿದ್ರೆ ಆ ಗಟ್ಸ್ ಫ್ಯಾಕ್ಟರ್ ಬಹಳಷ್ಟು ಜನಕ್ಕೆ ಈ ಬಿಸ್ನೆಸ್ ನಲ್ಲಿ ಇರಲ್ಲ. ಇವರಲ್ಲಿರೋ ಗಟ್ಸ್ ಫ್ಯಾಕ್ಟರ್ ನಾನಂತೂ ಎಲ್ಲೂ ನೋಡಿಲ್ಲ. ನನಗೆ ಲಾಸ್ಟ್ 34 ವರ್ಷದಲ್ಲಿ ನನಗೆ ಹೊರಗಿನ ಪ್ರಪಂಚ ಬಹಳ ಕಡಿಮೆ. ನಂದೇ ಪ್ರಪಂಚನೂ ಸಹ VRL ಆಗಿದೆ. ಟುಡೇ ನಾನು ಇವತ್ತು ಏನಾರ ಇದೀನಿ ಇವತ್ತು ಅಂತ ಹೇಳಿದ್ರೆ, ನಮ್ಮ ಸಮಾಜದಲ್ಲಿ ನಾನು ಗುರುಸ್ಕೊಂಡಿನಿ ಅಂತ ಹೇಳಿದ್ರೆ ಬಿಕಾಸ್ ಆಫ್ VRL. ಆ VRLಗೆ ವಿಜಯ ಸಂಕೇಶ್ವರ ಅವ್ರ ಮೂಲಕ ಕಾರಣ ಅಂತ ಹೇಳಿ ನನ್ನ ಅನಿಸಿಕೆ. ಸೋ ನೈಸ್ ಉಮೇಶ್ ಅವರೇ, ಥ್ಯಾಂಕ್ ಯು ಉಮೇಶ್ ಅವರೇ. ಬನ್ನಿ ಪ್ಲೀಸ್. ರೈಟ್ ಸರ್, ಈ VRL ಟ್ರಾನ್ಸ್ಪೋರ್ಟ್ ಇಂದ ಕೊರಿಯರ್ ಸರ್ವಿಸ್ ಒಂದು ಶುರು ಮಾಡ್ತೀರಿ 92 ಅಲ್ಲಿ. ನಂತರ 96 ಅಲ್ಲಿ ಪ್ಯಾಸೆಂಜರ್ ಬಸ್ಗಳನ್ನು ಶುರು ಮಾಡ್ತೀರಿ. ಪ್ಯಾಸೆಂಜರ್ ಸರ್ವಿಸ್ ಮಾಡಬೇಕಂತ ಹೇಳಿ ನಮ್ಮದು ಯೋಚನೆ ಇದ್ದಿಲ್ಲ. ಭಾಳ ಜನ ಕಷ್ಟಪಡ್ತಾ ಇದ್ರು ಪ್ಯಾಸೆಂಜರ್ಸ್. ಅವಾಗ ಈಗ ನನಗೆ ವಿಮಾನ ಸಂಪರ್ಕ, ಬೇರೆ ಸಂಪರ್ಕನೂ ಕಡಿಮೆ ಇತ್ತು. ಆದ್ದರಿಂದ ಒಂದು ಸಣ್ಣ ರೀತಿಯಿಂದ 4 ಬಸ್ ತೆಗೆದು ಶುರು ಮಾಡಿದ್ವಿ. ಅದರಲ್ಲಿನೇ ಮತ್ತೆ ಇನೋವೇಷನ್ನು, ಸಣ್ಣ ಸಣ್ಣ ಟೆಕ್ನಾಲಜಿಗಳು. ಸಪೋಸ್ ಒಂದು ಮಹಿಳೆಯ ಪಕ್ಕದಲ್ಲಿ ಇನ್ನೊಬ್ಬ ಪುರುಷ ಬರಲ್ಲ, ಟಿಕೆಟಿಂಗ್ನಲ್ಲಿ ನಮ್ಮ ಸಾಫ್ಟ್ವೇರ್ನಲ್ಲಿ ವಿ ಆರ್ ಟೇಕನ್ ಕೇರ್. ಆ ಸೀಟ್ ಖಾಲಿನೂ ಹೋಗುತ್ತೆ, ಅಷ್ಟು ಲುಕ್ಸಾನ್ ಆದ್ರೂ ಪರವಾಗಿಲ್ಲ. ಸಣ್ಣ ಸಣ್ಣ ವಿಷಯ, ಹಾಗೆ ಟಾಯ್ಲೆಟಿಂಗ್ ಫೆಸಿಲಿಟಿ, ಕ್ಲೀನಿನೆಸ್ ಆಫ್ ಟಾಯ್ಲೆಟಿಂಗ್, ಎಲ್ಲಿ ಡ್ರೈವರ್ಗಳು ಯಾವ ಹೋಟೆಲ್ನಲ್ಲಿ ನಿಲ್ಲಿಸ್ತಾರೆ ಅದಕ್ಕೂ ಕೂಡ ನಾವು ಇಂಪಾರ್ಟೆನ್ಸ್ ಕೊಟ್ಟಿದ್ವಿ. ಕೇವಲ ರೆವೆನ್ಯೂ ಅಂತಲ್ಲ, ಕ್ಲೀನಿನೆಸ್ಸು, ಸೇಫ್ಟಿ ಫ್ಯಾಕ್ಟರ್. ಡ್ರೈವಿಂಗ್ ಮಾಡುವಾಗ ಅವ್ನಿಗೆ ನಿದ್ದೆ ಬರುತ್ತೆ. 2 ಡ್ರೈವರ್ ಇಂಡಿಯಾದಲ್ಲಿ ನಮ್ಮ ಒಂದೇ ಕಂಪ್ನಿಯಲ್ಲಿ ಕಂಪಲ್ಸರಿ 2 ಡ್ರೈವರ್ ಇರ್ರಿಸ್ಪೆಕ್ಟಿವ್ ಆಫ್ ದ ಡೆಸ್ಟಿನೇಷನ್. ಆದರೂ ಕೂಡ ಏನಾಗುತ್ತೆ, ಒಂದೊಂದು ಸರಿ ಡ್ರೈವರಿಗೆ ನಿದ್ದೆ ಬರುತ್ತೆ. ಅವನಿಗೆ ನಿದ್ದೆ ಬರಬಾರ್ದು ಅಂತೇಳಿ ಅಲ್ಲಿ ಒಂದು ರಾಡ್ ಇದೆ. ಅವನು ಎವ್ರಿ ಮಿನಿಟ್ ಹಿ ಶುಡ್ ಪುಷ್ ದಟ್ ರಾಡ್. ಅವನು ಮಾಡದೇ ಇದ್ರೆ ಸೈರನ್ ಬಂದ್ಬಿಡುತ್ತೆ. ಓಕೆ, ಆ ಥರ. ಅದೇ ರೀತಿ ಆಕ್ಸಿಡೆಂಟ್ ಆಗಬಾರ್ದು ಅಂಥೇಳಿ ಮುಂದಿನ ವಾಹನ ನಮ್ಮ ವಾಹನಕ್ಕೆ ಹತ್ತಿರ ಬಂದರೆ ಆಟೋಮೆಟಿಕ್ ಬ್ರೇಕಿಂಗ್, ನಮ್ಮ ಬಸ್ ತಾನೇ ನಿಂತು ಬಿಡುತ್ತೆ. ಆ ಥರ 100 ಸಣ್ಣ ಸಣ್ಣ ಸೇಫ್ಟಿ ಮೇಜರ್ಸ್ಗಳನ್ನು ನಾವು ಪ್ರಯಾಣಿಕರ ಹಿತದೃಷ್ಟಿಯಿಂದ ತೊಗೊಂಡಿದ್ದೆ. ರೈಟ್ ಸರ್, ಮಾರ್ಕೆಟಿಂಗ್ ಅಫ್ಕೋರ್ಸ್ 4 Pಗಳ ಬಗ್ಗೆ ಮಾತಾಡ್ತಾ ಇರ್ತೀವಿ. ಪ್ರಾಡಕ್ಟ್, ಪ್ರೈಸ್, ಪ್ಲೇಸು, ಪ್ರಮೋಷನ್ನು ಅಂತ ಹೇಳ್ತಿರ್ತಾರೆ. ನಿಮ್ಮ ಸ್ಟ್ರಾಟಜಿ ಪ್ರೈಸಿಂಗ್ ಬಗ್ಗೆ, ಕಾಸ್ಟ್ನ ಎಷ್ಟು ಕಮ್ಮಿ ಮಾಡ್ಬೋದು ಗ್ರಾಹಕರಿಗೆ ಅಂತ ಯೋಚನೆ ಮಾಡ್ತೀರಾ? ನೀವು ಪೇಪರ್ ಶುರು ಮಾಡಿದಾಗ ಬೇರೆ ಪೇಪರ್ ಅವರೆಲ್ಲ ಯಾವುದೋ ಒಂದು ರೇಟಲ್ಲಿ ಮಾಡ್ತಿದ್ದಾಗ ಅದು ಆಲ್ಮೋಸ್ಟ್ 50% ನೀವು ಪೇಪರ್ನ ಮಾರಿದ್ರಿ. ಈ ಪ್ರೈಸಿಂಗ್ ಪಾಲಿಸಿ ಏನು ನಿಮ್ಮದು? ಬೇಸಿಕಲಿ ಐ ಆಮ್ ಎ ವಾರಿಯರ್. ಓಕೆ, ನಾಟ್ ಓನ್ಲಿ ಪ್ರೈಸಿಂಗ್. ನಾವು ನಿಮ್ಗೆ ಯಾವುದೇ ಒಂದು ಪ್ರಾಡಕ್ಟ್ ಒಂದು 50% ಕಡಿಮೆ ಕೊಟ್ಟರೆ ನಿಮಗೆ ಒಂದು ಸರಿ ತೊಗೋಬೋದು, 2ನೇ ಸಲ ತೊಗೊಳಲ್ಲ. ಹೌದು, ಕ್ವಾಲಿಟಿ ಇಲ್ಲದೆ. ವಿ ಆರ್ ಫೈಟಿಂಗ್ ಇನ್ ದ ಕ್ವಾಲಿಟಿ. ಇವತ್ತು ನಾವು ಪತ್ರಿಕೆಯಲ್ಲಿ ಬಂದಾಗ ಕ್ವಾಲಿಟಿ ಕೊಟ್ಟಿದ್ದಕ್ಕೆ ಜನ ಒಪ್ಕೊಂಡ್ರು. ಅದೇ ರೀತಿಯಾಗಿ ಕಡಿಮೆ ಬೆಲೆಯಲ್ಲಿ
ಉತ್ತಮವಾದಂಥ ಕ್ವಾಲಿಟಿ ಪೇಪರ್ ಕೊಡುತ್ತೆ ಅಂದ್ರೆ ನಾವು ಪ್ರೂವ್ ಮಾಡಿದ್ವಿ. ಡಬಲ್ ಟ್ರೀಟ್ ಅದು. ಪತ್ರಿಕೆ ಮಾಡ್ಬೇಕಂತ ಭಾಳ ದಿವಸದ ಕನಸು ಇತ್ತು, ಹಾಗೆ ಒಂಥರ ವೇವರಿಂಗ್ ಕನಸು. ಒಂದ್ಸರಿ ಡಿಸೈಡ್ ಮಾಡಿದ್ವಿ ಪತ್ರಿಕೆ ಮಾಡಬೇಕು ಅಂತ. ನಾನು ಇಡೀ ಇಂಡಿಯಾ ತುಂಬ ನಾವು ಟ್ರಾವೆಲಿಂಗ್ ಮಾಡುವಾಗ ಬೇರೆ ರಾಜ್ಯದಲ್ಲಿ ಪತ್ರಿಕೆಗಳು ಎಷ್ಟು ಚೆನ್ನಾಗಿದಾವೆ, ನಮ್ಮ ರಾಜ್ಯದಲ್ಲಿ ಇಲ್ಲ. ಏನು ಇದು ದರಿದ್ರ. ಒಂದು ಬೆಂಗಳೂರು ಹುಬ್ಳಿ 2 ಸೆಂಟರ್ ಬಿಟ್ಟರೆ ಎಲ್ಲೂ ಪ್ರಿಂಟ್ ಆಗ್ತಿದ್ದಲ್ಲ ಪತ್ರಿಕೆಗಳು, ಅದೇ ಬ್ಲ್ಯಾಕ್ ಆ್ಯಂಡ್ ವೈಟು. ನಾವು ಪತ್ರಿಕೆ ಮಾಡಿದ್ವಿ ಬೆಂಗಳೂರು ಫಸ್ಟ್, ನಂತರ 2 ತಿಂಗಳು ಬಿಟ್ಟು ಹುಬ್ಬಳ್ಳಿ, ಶಿವಮೊಗ್ಗ ಎಲ್ಲ ಮಾಡಿದಾಗ ಬೇರೆ ಪತ್ರಿಕೆಯವ್ರು ನಗ್ತಾ ಇದ್ರು. ಗಂಗಾವತಿ ಮ್ಯಾಪ್ನಲ್ಲಿ ಹುಡುಕಿದ್ರು ಸಿಗಲ್ಲ, ಅಲ್ಲಿ ಇವ್ರು ಮಾಡಿದ್ದಾರೆ. ನಾ ಹೇಳಿದೆ, ಬಳ್ಳಾರಿ ಇಸ್ ದ ಎಂಡ್ ಆಫ್ ಕರ್ನಾಟಕ, ರಾಯಚೂರು ಇಸ್ ದ ಎಂಡ್ ಆಫ್ ಕರ್ನಾಟಕ, ಗಂಗಾವತಿ ಸೆಂಟರ್ ಫಾರ್ ಆಲ್ ದ 3 districts. ಎಸ್. ನಮ್ದು ಕಾಸ್ಟ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ದ ಟೈಮ್ ಆಫ್ ಟ್ರಾನ್ಸ್ಪೋರ್ಟೇಷನ್ ವಿಲ್ ಸೇವ್ ಅಂತ ಅವ್ರಿಗೆ ಒಂದು ಗಣಿತ ಹಾಕಿ ತೋರಿಸಿದ್ರು. ಓಹೋ ಹಿಂಗ, ನನಗೆ ಈಗ ಗೊತ್ತಾಯ್ತು ನೋಡು ಅಂತ ಹೇಳಿದ. ಮೊದಲು ಏನಿತ್ತು ಅಂದರೆ ಪೊಲಿಟಿಷಿಯನ್ ಇರಬೇಕು, ಇಲ್ಲಿ ದೊಡ್ಡ ಶ್ರೀಮಂತ ಇರಬೇಕು, ಅವನ ಹತ್ರ ಒಂದು ಪೇಪರು, ಇದೊಂದು ಸಿಂಬಾಲ್ ಇತ್ತು. ನಾವು ಅದನ್ನು ಮಾಡಿದಾಗ ಎಲ್ಲ ಕ್ಲಾಸ್ ಜನ, ಆಟೋ ರಿಕ್ಷಾ ಡ್ರೈವರ್ ಓದ್ತಿದ್ದಿಲ್ಲ, ಮಹಿಳೆಯರು ಪೇಪರ್ ಓದೋದಂತ ಪ್ರಶ್ನೆನೇ ಇಲ್ಲ, ಮಕ್ಕಳಂತ ಪೇಪರ್ ಮುಟ್ತಾನೆ ಇದ್ದಿಲ್ಲ, ಕೃಷಿಕ ಪೇಪರ್ ಓದ್ತಾ ಇದ್ದಿಲ್ಲ. ಹೀಗಾಗಿ ಕೃಷಿ ವಿಜಯ ಅಂತ ಕೃಷಿಯವರಿಗೆ ಸಂಬಂಧಪಟ್ಟವರಿಗೆ ಮಾಡಿದ್ವಿ, ಆರೋಗ್ಯ ವಿಜಯ ಅಂತ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ, ಹಾಗೆ ಎಲ್ಲ ವಿಜಯಗಳನ್ನು ಮಾಡಿದಾಗ ಧರ್ಮ ವಿಜಯ ಅಂತ ಮಾಡಿದ್ವಿ ನಮ್ಮ ಭಾರತೀಯ ಸಂಸ್ಕೃತಿ ಬಗ್ಗೆ. ಆವಾಗ ನಮ್ಮ ಎಡಿಟೋರಿಯಲ್ ಜನ ಗೊತ್ತಿಲ್ಲ, ನಿಮಗೆ ವಿರೋಧ ಬಂತು, ಓ ಇದು ಒಂದು ಬೆಂಕಿ ಹೆಚ್ಚು ಕೆಲಸ, ಧರ್ಮ ವಿಜಯ ನಾವು ಮಾಡೋಂಗಿಲ್ಲ, ಇಟ್ ಶುಡ್ ಬಿ ಲೈಕ್ ದ್ಯಾಟ್, ಯು ಶುಡ್ ಡೂ ಇಟ್ ಅಂದಾಗ ನೋಡಿ, ಧರ್ಮ ವಿಜಯದಲ್ಲಿ ಬೇರೆದವ್ರು ಭಯಕ್ಕೆ ಮಾಡ್ತೀವಿ ನಾವು. ಎಲ್ಲ ಧರ್ಮಗಳ ಬಗ್ಗೆ, ಎಲ್ಲ ನಮ್ಮ ಆಚರಣೆಗಳ ಬಗ್ಗೆ, ನಮ್ಮ ನಾಗರ ಪಂಚಮಿ ಅಂದರೆ ಏನು, ನಮ್ಮ ರಂಜಾನ್ ಬಂದು ಏನು, ನಮ್ಮ ಕ್ರಿಸ್ಮಸ್ ಬಗ್ಗೆ ಏನು, ದೀಪಾವಳಿ ಯಾಕೆ ಆಚರಿಸ್ತಾರೆ, ಹೇಗೆ ಆಚರಿಸ್ತಾರೆ ನೋಡಿ. ಇಷ್ಟು ಸಕ್ಸಸ್ ಆಯ್ತದು. ಗುರುವಾರ ದಿವಸ ಧರ್ಮ ವಿಜಯ ಬರುತ್ತೆ ಅಂದರೆ ಮಂಗಳವಾರನೇ ಜನ ಯೋಚನೆ ಮಾಡ್ತಿದ್ದಾರೆ ಇನ್ನು ಎಷ್ಟು ದಿವಸ ಬರುತ್ತೆ ಅಂತೇಳಿ. ಆ ಒಂದು ಟೇಸ್ಟ್ ವಿ ಹ್ಯಾವ್ ಕ್ರಿಯೇಟೆಡ್. ನಾವು 3 ವರ್ಷದಲ್ಲಿ 5 ಲಕ್ಷ ಅಂತ ಹೇಳಿದ್ದು 2 ವರ್ಷದಲ್ಲಿನೇ 6 ಲಕ್ಷ ಮಾಡಿದ್ವಿ. 9 ಸೆಂಟರ್ ಅಂತ ಹೇಳಿದ್ದು 10 ಸೆಂಟರ್ ಮಾಡಿದ್ವಿ. ಮತ್ತು 1 ವರ್ಷ 8 ತಿಂಗಳ ಅವಧಿಯಲ್ಲಿ ನಮ್ಮ ಪೇಪರ್ ನಂಬರ್ 1 ಆಯಿತು. ಆ ಒಂದು ವಿಜಯ ಕರ್ನಾಟಕಕ್ಕೆ ಒಂದು ಒಳ್ಳೆಯ ಅಡಿಪಾಯ ಹಾಕಿದವರು, ಅದು ನಂಬರ್ 1 ಮಾಡಿದವರು ಶ್ರೇಯಸ್ಸು ಈಶ್ವರ್ ದೈತೋಟವ್ರಿಗೆ ಹೋಗುತ್ತೆ. ಮುಂದೆ ವಿಶ್ವೇಶ್ವರ ಭಟ್ರು ಬಂದರು, ಇನ್ನೂ ಅದನ್ನು ಚೆನ್ನಾಗಿ ಬೆಳೆಸಿದರು. ಈ ಥರ ಫ್ಯಾಂಟಾಸ್ಟಿಕ್ ಸರ್.